ಈ ಸಮೀಕ್ಷೆ ಈಗ ರಾಜ್ಯ ಸರ್ಕಾರ ಹೊರಟಿರ್ತಕ್ಕಂಥ ಸಮೀಕ್ಷೆ ಇದೆಯಲ್ಲ 7 ಕೋಟಿ ಜನಗಳನ್ನು ಒಳಗೊಂಡಂತೆ ಮಾಡೋದು ಸಮೀಕ್ಷೆ ಇದು. ಬೃಹತ್ ಸಮಗ್ರವಾದ ಸಮೀಕ್ಷೆ ಆಗ್ತದೆ ಇದು ಒಂದು ದೇಶಕ್ಕೆ ಮಾದರಿ ಆಗುವಂಥ ಸಮೀಕ್ಷೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡಲಿ, ಇದನ್ನು ಏನಿದೆಯೋ ಅದನ್ನ ಅನುಕರಣೆ ಮಾಡಿ ಮಾಡುವಂಥದ್ದು ಸಾಧ್ಯತೆ ಇದೆ. ಇಲ್ಲಿ ಉದ್ದೇಶ ಏನಿದು? ಜಾತಿ ತಾರತಮ್ಯದ ನಿವಾರಣೆ. ಸಿಂಪಲ್ ಇರೊಳಗೆ ಜಾತಿ ತಾರತಮ್ಯದ ನಿವಾರಣೆ, ಅಸಮಾನತೆಯ ನಿವಾರಣೆ. ಆರಂಭದಲ್ಲಿ ನಿಮಗೆ ವಿಘ್ನ ಯಾಕೆ ಗೊತ್ತಾ ಸರ್? ಕೇಳಿಸ್ಕೊಳ್ಳಿ, ನಿಮ್ ಟ್ರ್ಯಾಕ್ ರೆಕಾರ್ಡೇ ಹಂಗಿದೆ. ಇಲ್ಲ ಕೇಳಿಸ್ಕೊಳ್ಳಿ, ಇಲ್ಲ ನೋಡಿ ಮಾನ್ಯ ಸಿದ್ದರಾಮಯ್ಯನವರು ಶುರು ಮಾಡಿದ ಈ ಸಮೀಕ್ಷೆಯಿಂದಲೇ ಇವತ್ತು ಕೇಂದ್ರ ಸರ್ಕಾರ ಕೂಡ ನಾನು ಜಾತಿ ಜನಗಣತಿ ಮಾಡ್ತೀನಿ ಅಂತ ಒಪ್ಕೊಂಡಿರ್ತಕ್ಕಂಥದ್ದು. ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ, ಈ ದಶಕದಲ್ಲಿ ಆಗ್ತಿರ್ಲಿಲ್ಲ, ಇನ್ನೂ ದಶಕ ಬಂದರೂ ಆಗ್ತಿರ್ಲಿಲ್ಲ. ಅವ್ರು ಯಾವತ್ತೂ ಈ ಜಾತಿ ಜನಗಣತಿ ವಿರೋಧವಾಗಿದ್ರು ಬಿಜೆಪಿಯವರು. ಇವತ್ತು ಏನ್ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸಮೀಕ್ಷೆಯಿಂದ ಒಂದು ಜಾತಿ ತಾರತಮ್ಯದ ನಿವಾರಣೆ ಆಗುತ್ತೆ, ಆರ್ಥಿಕ ಅಸಮಾನತೆಯ ನಿವಾರಣೆ ಆಗುತ್ತೆ, ಶೈಕ್ಷಣಿಕ ಅಸಮಾನತೆಯ ನಿವಾರಣೆ ಆಗುತ್ತೆ, ಔದ್ಯೋಗಿಕ ಅಸಮಾನತೆಯ ನಿವಾರಣೆ. ಇಲ್ಲ ಕೇಳಿ, ಈಗ ನಾವು ಅದೊಂದು ಸಮೀಕ್ಷೆ ಮಾಡಿದ್ವಿ, ಆ ಸಮೀಕ್ಷೆಗೆ ಎಷ್ಟು ಅಪಸ್ವರಗಳು ಬಂದವು. ಈಗ 90 ದಿನದಲ್ಲಿ ಮಾಡ್ತೀರಿ, ಇದಕ್ಕೂ ಅಪಸ್ವರ ಬರುತ್ತೆ. ಇನ್ನೊಂದು 90 ದಿನ ಬರೋದಿಲ್ಲ. ನೋಡಿ ಒಂದೇನಂದ್ರೆ, ನಾವು ಆಲ್ರೆಡಿ ಮಾಡಿ ನಮ್ಗೆ ಗೊತ್ತಿದೆ ಏನು ಇದ್ರೊಳಗೆ ಇನ್ನೂ ಏನು ಸೇರಿಸ್ಕೋಬೇಕು. ಆಮೇಲೆ ಇನ್ನೂ ಈಗ ಹೇಳ್ತಿರಲ್ಲ, ನಾನು 7 ಕೋಟಿ ಜನನೂ ಒಳಗೊಂಡಂತೆ ಅಂತ. ಅವಾಗ ಕಾಂತರಾಜು ಅವರು ಹೇಳಿದ್ರು, ನಾವು 90% ಜನಗಳಿಗೆ ಮಾತ್ರ ಭೇಟಿಯಾಗ್ಲಿಕ್ಕೆ ಸಾಧ್ಯ ಆಗಿದ್ದು ಅಂತ. ಸಮೀಕ್ಷೆ ಅದು, ಜನಗಣತಿ ಅಲ್ಲ ಇದು. ಜನಗಣತಿ ಆದ್ರೆ 100% ಮಾಡ್ಬೇಕಾಗ್ತದೆ. ಈಗ ಮಾಡ್ತಾ ಇರೋದು ಸಮೀಕ್ಷೆ ಆದ್ರೂ ಕೂಡ ಸಮಗ್ರವಾಗಿ ಮಾಡ್ತಾರೆ, ಒಬ್ಬರನ್ನೂ ಎಕ್ಸ್ಕ್ಲೂಡ್ ಮಾಡೋದಿಲ್ಲ, ಒಬ್ಬರನ್ನೂ ಹೊರಗುಳಿಯಕ್ಕೆ ಬಿಡೋದಿಲ್ಲ. ಕಾಂತರಾಜು ಅವರೇ ಆರಂಭದಲ್ಲಿ ಹೇಳಿದ್ರು 100% ಜನರನ್ನ ಒಳಗೊಂಡಿಲ್ಲ ಅಂತ ಹೇಳಿದ್ರು ಕೂಡ ಅನುಷ್ಠಾನ ಮಾಡಕ್ ತುದಿಗಾಲಲ್ಲಿ ನಿಂತ್ಕೊಬಿಟ್ರಲ್ಲ ಸರ್ ನೀವು. ಸಮೀಕ್ಷೆಯಲ್ಲಿ ಏನಾಗುತ್ತೆ ಅಂದ್ರೆ, ಕ್ಯಾಬಿನೆಟ್ ಒಳಗೆ ಕ್ಲೋಸ್ ಆಗಿ ಮೀಟಿಂಗ್ ಎಲ್ಲ ಮಾಡ್ಬಿಟ್ರಲ್ಲ. ಸಮೀಕ್ಷೆಯಲ್ಲಿ ನಿಮಗೆ 54 ದತ್ತಾಂಶಗಳು ಸಿಗ್ತವೆ. 54 ದತ್ತಾಂಶಗಳಲ್ಲಿ ಜನಸಂಖ್ಯೆ ನಂಬರ್ ಬಿಟ್ಬಿಡಿ, ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಎಲ್ಲಾ ವರ್ಗದ ಜನ, ಅದು ಒಕ್ಕಲಿಗರು, ಬ್ರಾಹ್ಮಣರು, ಲಿಂಗಾಯತರು, ಹಿಂದುಳಿದವರು, ಎಲ್ಲಾ ದಲಿತರು, ಎಲ್ಲರಲ್ಲೂ ಯಾರು ಬಡವರಿದ್ದಾರೆ, ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಅವ್ರಿಗೆ ಯಾವ ಯೋಜನೆ ಮುಖಾಂತರ ಅವರನ್ನ ಸಬಲೀಕರಣ ಮಾಡೋದು, ಅದು ಮೂಲ ಉದ್ದೇಶ ಆಗುತ್ತೆ. ಹಂಗ ಮಾಡೋರು ಒಕ್ಕಲಿಗರಲ್ಲಿ ಬೇರೆ, ಲಿಂಗಾಯತರು ಅಂತ ಬಂದಾಗ ಇಲ್ಲಿ ನೊಳಬ್ರು ಸಾದ್ರು ಅಂತ, ಮುಸ್ಲಿಂ ಅಂತ ಬಂದಾಗ ಒಂದು ಗುಂಪು, ಹಿಂದುಳಿದವರು ಅಂತ ಬಂದಾಗ ಒಂದು ದೊಡ್ಡ ಗುಂಪು. ಯಾಕೆ ಸರ್ ಮಾಡಿದ್ರಿ? ನೋಡಿ ಸ್ಥಿತಿಗತಿ ಅಂದ್ಮೇಲೆ ಅಲ್ಲಿ ಯಾಕೆ ಸರ್ ಜಾತಿ ವಸ್ತುಸ್ಥಿತಿ ಏನು, ನಾವೇನು ಹೊಸ ಸೃಷ್ಟಿ ಮಾಡ್ಬೇಕಾದ್ದೇನಿಲ್ಲ. ಈಗ ನೊಬ್ಬರನ್ನಾಗ್ಲಿ ಸಾಧಾರನಾಗ್ಲಿ ಹೊಸದಾಗಿ ಸೃಷ್ಟಿ ಮಾಡ್ಬೇಕಾದಿಲ್ಲ. ಒಕ್ಕಲಿಗರಲ್ಲೂ ವಿವಿಧ ಪಂಗಡಗಳಿದ್ದಾವೆ, ಯಾರು ಸೃಷ್ಟಿ ಅಲ್ಲ. ವರ್ಗದಲ್ಲಿ ಇಲ್ವಾ ಸರ್? ಇದಾವೆ, ನಾನು ಅದನ್ನೇ ಹೇಳ್ತೀನಿ. ಅಲ್ಪಸಂಖ್ಯಾತರಲ್ಲಿ ಇಲ್ವಾ ಸರ್? ನೋಡ್ರಿ ವಿದ್ಯಾ ಅವ್ರೆ, ಅದೇನ್ ಗೊತ್ತಾ, ಆಯೋಗ ಯಾವಾಗ್ಲೂ ಬಾಗ್ಲು ತಕೊಂಡಿರ್ತದೆ. ಪ್ರತಿಯೊಂದು ಸಂಸ್ಥೆಗಳಿಗೂ, ಪ್ರತಿಯೊಬ್ಬ ಇಂಡಿವಿಜುವಲ್ ವ್ಯಕ್ತಿಗೂ ತಾವು ಸಲಹೆ ಕೊಡ್ಲಿಕ್ಕೆ ಸಂಪೂರ್ಣ ಅಧಿಕಾರ ಇರ್ತದೆ. ತಮ್ಗೆ ಬೇಕಾದನ್ನ ಮಾಹಿತಿಯನ್ನ ಕೊಡ್ಬೋದು ಅವರು. ಕೆಲವರು ಅದ್ರೊಳಗೆ ಏನ್ ಗೊತ್ತಾ, ಎಲ್ಲರಿಗೂ ಮುಕ್ತವಾಗಿದೆ, ಸ್ವತಂತ್ರವಾಗಿದೆ. ಯಾರ ಮೇಲೆ ಯಾರು ಒತ್ತಡ ಹಾಕಿ ನೀನ್ ಇದನ್ನೇ ಬರೀ, ನೀನ್ ಇದನ್ನೇ ಮಾಡು ಅಂತ ಅಪಸ್ವರ ಐತೆ, 90 ದಿನದಕ್ಕೆ ಅಪಸ್ವರ ಐತಲ್ವಾ? ಬಿಜೆಪಿ ಅಪಸ್ವರ ಮಾಡುತ್ತೆ ಅಂತ ಹೇಳಿ ನಾವು ಟ್ಯಾಕ್ಸ್ ಸಾವಿರಾರು ಕೋಟಿ, ನೀವು ಲಕ್ಷಾಂತರ ಕೋಟಿ ರೂಪಾಯಿನ ನಾವು ಒಂದು ನಿಮಿಷ ಬ್ರದರ್, ಲಕ್ಷಾಂತರ ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಕೊಡ್ತಾ ಇದೀವಿ. ನಮ್ಮ ತೆರಿಗೆ ತಗೊಂಡೋಗ್ತಾರೆ, ವಾಪಸ್ ಕೊಡ್ತಿಲ್ಲ. ನಮ್ಗೆ ಈ ಜನತೆಯ ಬೇಡಿಕೆ ಇದು, ಕರ್ನಾಟಕ ಕನ್ನಡಿಗರ ಬೇಡಿಕೆ, ಸ್ವಾಭಿಮಾನಿ ಜನತೆಯ ಬೇಡಿಕೆ. ಯಾಕಂದ್ರೆ ಸಮಾಜದ ನಿರ್ಮಾಣ ಮಾಡ್ಲಿಕ್ಕೆ ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳಗಾದವರು, ಯಾರ್ಯಾರಿಗೆ ಅವಕಾಶಗಳು ಅವಕಾಶ ವಂಚಿತರಿಗೆ ಅವಕಾಶ ಸಿಗಬೇಕ್ರಿ. ರಾಜ್ಯದಲ್ಲಿ ಈಗ ವೀರಶೈವ ಲಿಂಗಾಯತ ಅನ್ನುವಂಥದ್ದು ದೊಡ್ಡ ಸಮುದಾಯ ಬಂದು ಏನ್ ಹೇಳಿದ್ರು ನಿನ್ನೆ, ಒಂದು ನಿಮಿಷ, ಯಾರ್ಯಾರ್ದು ವೈಯಕ್ತಿಕ ಅಭಿಪ್ರಾಯಗಳಿದ್ದಾವೆ ಆ ಅಭಿಪ್ರಾಯಗಳನ್ನ ಆಯೋಗದ ಮುಂದೆ ಕೊಡ್ಲಿ, ಅವರ ಸಲಹೆಗಳೇನಿದ್ದಾವೆ ಆಯೋಗದ ಮುಂದೆ ಕೊಡ್ಲಿ. ಬೇಡ ಅಂತ ಹೇಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಬೇಡ ಅಂತ ಹೇಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಾನು ಏನು ಗೌರವಯುತವಾಗಿ ಹೇಳ್ತೀನಿ, ಬೇಡ ಅಂತ ಹೇಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಇಡೀ ರಾಜ್ಯ ಜನತೆ ಇದನ್ನ ಬೇಕು ಅಂತ ಬಯಸ್ತಾ ಇದ್ದಾರೆ. ಆಮೇಲೆ ಬಿಜೆಪಿಗರು ಇವತ್ತು ಸ್ವಾಗತ ಮಾಡೋ ಸಮಯ, ಇದ್ರೊಳಗೂ ಅವ್ರು ಕೊಂಡ್ ಕುಡ್ಕಿದ್ರೆ ಅವರು ರಾಜಕೀಯಕ್ಕಾಗಿ ಏನ್ ಬೇಕಾದ್ರೂ ಮಾತಾಡ್ತಾರೆ. ಲಿಂಗಾಯತರಿದ್ದಾರೆ ಸರ್, ಹೊಸದಾಗಿ ಆಯೋಗ ಮಾಡೋದ್ರಲ್ಲಿ ನಾವು ಮೊನ್ನೆ ಡಿಬೇಟ್ ಅದ್ರ ಬಗ್ಗೆ ಮಾತಾಡಿದ್ವಿ. ಲಿಂಗಾಯತರನ್ನ ಒಳಗೊಂಡಿದ್ದಾರೆ, ಅವರು ಕೂಡ ಚರ್ಚೆ ನಿಮ್ಗೆ ಅನ್ಕೊಳ್ತೀವಿ. ಮಾಹಿತಿ ಇಲ್ಲ. ರೇಣುಕಾಚಾರ್ಯ ಶ್ರೀಕಂಠಯ್ಯ ಅಂತ ಹೇಳಿ ಒಕ್ಕಲಿಗರು, ರೇಣುಕಾಚಾರ್ಯ ಅಂತ ಹೇಳಿ ಲಿಂಗಾಯತರು ಇದ್ದಾರೆ. ಅದರಿಂದಾಗಿ ನಮ್ಮ ಅಪಸ್ವರ ಅದ್ರ ಮೇಲೆ ಅಲ್ಲ. ಲಿಂಗಾಯತರು ಇದ್ದಾರೆ. ಈಗ ನಟರಾಜ್ ಗೌಡ್ರು ಮುಗ್ದಿದ್ರೆ, ನಟರಾಜ್ ಗೌಡ್ರು ಮುಗ್ದಿದ್ರೆ ನಾನು ಒಂದೂವರೆ ನಿಮಿಷದಲ್ಲಿ ನಾನು ಮುಗಿಸ್ತೇನೆ.
ನೋಡಿ, ಫಸ್ಟು ಜಾತಿ ಗಣತಿನ ಮಾಡಲಿಕ್ಕೆ ಒಪ್ಕೊಂಡಿದ್ದು ದೇವೇಗೌಡರು ಸಹ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೊನೆಯ ಟೈಮಲ್ಲಿ ಮಾಡ್ತಾರೆ. ಅದನ್ನು ನೋಟಿಫಿಕೇಶನ್ ಮಾಡಿ ಮಾಡ್ತಾರೆ. 2001ರಲ್ಲಿ ಯಾವುದೋ ಒಂದು ಕಾರಣಕ್ಕೆ ಆಗಲಿಲ್ಲ. 2011ರಲ್ಲಿ ಮಾಡಬೇಕು ಅಂತ ಒಂದು ಪರಿಸ್ಥಿತಿನಲ್ಲಿ ಆವತ್ತು ನಮ್ಮ ಅಪೋಸಿಷನಲ್ಲಿ ಇದ್ದಂತಹ ನಾವುಗಳು ಪತ್ರ ಬರಿತೀವಿ, ನೀವು ಮಾಡಿ, ನಾವು ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳಿ. ಕೇಂದ್ರ ಸರ್ಕಾರದಲ್ಲಿ ಆವತ್ತಿದ್ದಂಥ ಕಾಂಗ್ರೆಸ್ ಸರ್ಕಾರ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪಿ ಚಿದಂಬರಂ ಅವರು ಅಪೋಸ್ ಮಾಡ್ತಾರೆ, ವೀರಪ್ಪ ಮೊಯ್ಲಿ ಅವರು ಪರವಾಗಿರ್ತಾರೆ ಸೆನ್ಸಸ್ ಮಾಡಲಿಕ್ಕೆ. ಇಂತಹ ಒಂದು ಸಂದರ್ಭಗಳನ್ನು ನೆನೆಸ್ಕೊಳ್ಬೇಕಾಗ್ತದೆ. ಇದೆಲ್ಲ ಒಂದು ಕಡೆ ಅಲ್ಲ. ಕಾಂಗ್ರೆಸ್ ಒಂದು ನಿಮಿಷ ರೀ, ಹಿಸ್ಟ್ರಿ ತೆಗೆದು ಪಾರ್ಲಿಮೆಂಟ್ ನಲ್ಲಿ ನಡೆದಂತ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸ್ ನ ಹಿಸ್ಟಾರಿಕಲ್ ಡೇಟಾ ಇದೆ, ಅದನ್ನ ತರ್ಸ್ಕೊಂಡು ನೋಡಿ, ಎಲ್ಲರಿಗೂ ಮಾಹಿತಿ ಗೊತ್ತಾಗ್ತದೆ. ಇದೆಲ್ಲ ಒಂದು ಕಡೆಗೆ. ಆದ್ರೆ ನಾನು ಕೇಳ್ತಕ್ಕಂತಹದ್ದು, ಕರ್ನಾಟಕದಲ್ಲಿ 1350 ಜಾತಿಗಳು, ಉಪಜಾತಿಗಳೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು 750 ಇಂದ 850 ಜಾತಿಗಳಿಗೆ ಇವತ್ತರೆಗೂ ಸಹ ಒಂದೇ ಒಂದು ಗ್ರಾಮ ಪಂಚಾಯತ್ ಸದಸ್ಯ ಆಗಿಲ್ಲ. ಅದಾದ್ಮೇಲೆ ಒಂದೇ ಒಂದು ಸೀಟ್ ತಗೊಂಡಿಲ್ಲ. ಒಂದು ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಕ್ಕಿಲ್ಲ, ಒಂದು NLSL ಸೀಟ್ ಸಿಕ್ಕಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನ್ಯಾಯ ಒದಗಿಸಬೇಕು ಅಂತ ಹೇಳಿದ್ರೆ ಪ್ರಬಲವಾಗಿ ಕೂತಿರ್ತಕ್ಕಂಥ OBC ಸಮುದಾಯಗಳು, ಪ್ರಬಲವಾಗಿ ಕ್ಯಾಟಗರಿ 1 ನಲ್ಲಿ ಮತ್ತು ಕ್ಯಾಟಗರಿ 2A ನಲ್ಲಿ ಯಾಕ್ರಿ ನೀವು ಬಿಟ್ಕೊಡ್ತಾ ಇಲ್ಲ? ನಿಮಗೆ ಮಾತ್ರ 97% ಇರ್ತಕ್ಕಂಥ ಪಾಪ್ಯುಲೇಷನ್ಗೆ 125% ರಿಸರ್ವೇಶನ್ ಬೇಕು. ಪಾಪ 750 ಸಮುದಾಯಗಳಿಗೆ ಒಂದೇ ಒಂದು ಸೀಟ್ ಬೇಡವೇನ್ರಿ? ಇದನ್ನ ಒಂದ್ ನಿಮಿಷ ತಾಳಿ, ಒಂದ್ ನಿಮಿಷ ಉತ್ತರ ಕೊಟ್ಬಿಡಿ. ಇಲ್ಲಿ ನೀವು ಪ್ರಬಲ ಸಮುದಾಯಗಳ ಪರವಾಗಿ ಧ್ವನಿ ಎತ್ತುತ್ತಾ ಇರೋರು ಉತ್ತರ ಪ್ರದೇಶದಲ್ಲೆಲ್ಲ ಏನ್ ಮಾಡ್ತೀರಾ ಸರ್? ಯಾರ ಪರವಾಗಿ? ಎಲ್ಲಾ ಸತಿನೂ ಸಹ ಬಿಜೆಪಿ ಅಂತಕ್ಕಂಥದ್ದೇನಿದೆ ಸಂಪೂರ್ಣವಾಗ್ಲೂ ಯಾವ ಸಮುದಾಯಗಳಿಗೆ ತುಳಿತಕ್ಕೊಳಗಾಗಿವೆ ಅವರ ಮೇಲೆ ಕೆಲಸ ಮಾಡ್ತಾರೆ.